ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯಾ ಅಡುಗೆ ಮನೆಗೆ ಸ್ವಾಗತ. ನಾನು ಪ್ರೇಮ. ನೋಡಿ ಇವತ್ತು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಆಲೂಗಡ್ಡೆ ಪಕೋಡ ಮಾಡ್ತಾ ಇದ್ದೀನಿ. ಹಸಿ ಆಲೂಗಡ್ಡೆನ ಈ ಥರ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಪಕೋಡ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಕಡಲೆ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಪಕೋಡ ಮಾಡಲಿಕ್ಕೆ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಅಕ್ಕಿ ಹಿಟ್ಟು ಯೂಸ್ ಮಾಡಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಈಸಿಯಾಗಿ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ. ಸೈಡ್ ಡಿಶ್ ಆಗಿ ಸಾಯಂಕಾಲ ಚಹಾ ಕಾಫಿ ಒಟ್ಟಿಗೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು, ಏನೇನು ಪದಾರ್ಥಗಳು ಬೇಕು ಒಂದ್ಸತಿ ನೋಡ್ಕೊಂಡು ಬರೋಣ ಬನ್ನಿ. ಒಂದು 2 ಆಲೂಗಡ್ಡೆ ಇದ್ರೆ ಈ ತರ ನಾವು ಆಲೂಗಡ್ಡೆ ಪಕೋಡನ ಮಾಡ್ಕೋಬಹುದು. ನೋಡಿ ಇಲ್ಲಿ ಮೇಲ್ಗಡೆ ಎಲ್ಲ ಸಿಪ್ಪಿ ತೆಗೆದು ಈ ತರ ಕಟ್ ಮಾಡಿದ್ದೇನೆ ನಾನು. ನಿಮಗೆ ಬೇಕಂದ್ರೆ ಇನ್ನೂ ದೊಡ್ಡದಾಗಿಯೂ ಕೂಡ ಕಟ್ ಮಾಡ್ಕೋಬಹುದು, ಇಲ್ಲ ಚಿಕ್ಕದಾಗಿಯೂ ಕೂಡ ಕಟ್ ಮಾಡ್ಕೋಬಹುದು. ಕಟ್ ಮಾಡಿದ ಮೇಲೆ 2 ರಿಂದ 3 ಸತಿ ಕ್ಲೀನ್ ಮಾಡಿ ತೊಳ್ಕೊಂಡು ಇದರ ನೀರೆಲ್ಲ ಬಸಿಬೇಕು. ನೋಡಿ ಈ ತರ ನೀರು ಇರಬಾರ್ದು ಇದರಲ್ಲಿ, ಇಲ್ಲಾಂದ್ರೆ ಕಾಟನ್ ಬಟ್ಟೆಯಿಂದ ನೀವು ಇಲ್ಲಿ ಒರೆಸ್ಕೊಳ್ಳಬಹುದು. ಈಗ ಇದಕ್ಕೆ ಏನೇನು ಬೇಕಂತ ಹೇಳ್ತೇನೆ ನೋಡಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಒಂದು 1/4 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪೌಡರ್ ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಿ ಚಿಲ್ಲಿ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿದ್ದೀನಿ. ನೋಡಿ ಇದನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ. ಇಷ್ಟೇ, ಇದಕ್ಕೆ ಜಾಸ್ತಿ ಪದಾರ್ಥ ಕೂಡ ಬೇಕಾಗಿಲ್ಲ. ಸಿಂಪಲ್ ಆಗಿ ನಾವು ಈ ಥರ ಪಕೋಡ ಮಾಡ್ಕೊಳ್ಳೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಈಸಿಯಾಗಿ ನಾವು ಹೊರಗಡೆ ಹೋಗಿ ತಿಂತೀವಲ್ಲ ಅದೇ ಥರ ನೋಡಿ ಮನೆಯಲ್ಲಿ ಕೂಡ ಮಾಡ್ಕೋಬೋದು. ಇದನ್ನು ನಾವು ಹೀಗೇನು ಕರೆದ್ರೂ ಬರುತ್ತೆ ಎಣ್ಣೆಯಲ್ಲಿ. ಇಲ್ಲ ಅಂದರೆ ಇದಕ್ಕೆ ನಾನಿಲ್ಲಿ ನೋಡಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ಕಡಲೆ ಹಿಟ್ಟದು ಏನಿಲ್ಲ, ಅಕ್ಕಿ ಹಿಟ್ಟು ಮಾತ್ರ ಹಾಕ್ತಾಯಿದ್ದೀನಿ. ನೋಡಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕಿದ್ದೀನಿ. ಇದಕ್ಕೆ ನೀರದು ಏನು ಸೇರಿಸ್ಲಿಕ್ಕೆ ಹೋಗಬೇಡಿ. ನಮ್ಮ ಮನೆಯಲ್ಲಿ ಏನಾದರೂ ಅಕ್ಕಿ ಹಿಟ್ಟು ಇಲ್ಲ ಅನ್ನೋರು ಮೈದಾ ಹಿಟ್ಟು ಹಾಕ್ಕೋಬೋದು. ಮೈದಾ ಹಿಟ್ಟು ಇಲ್ಲ ಅನ್ನೋರು ಕಡಲೆ ಹಿಟ್ಟು ಸೇರಿಸ್ಕೊಳ್ಳಿ. ಕಡಲೆ ಹಿಟ್ಟು ಇಲ್ಲ ಅನ್ನೋರು ಆಪ್ಷನಲ್ ಇದು ಫ್ರೆಂಡ್ಸ, ಎಲ್ಲ ಎಂತ ಹೇಳ್ತಾ ಇದ್ದೀರಿ ಅಂತ ಅನ್ಕೋಬೋದು. ಲಾಸ್ಟಿಗೆ ನೀವು ಕಾರ್ನ್ಫ್ಲವರ್ ಹಿಟ್ಟನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು. ನೋಡಿ ಇದಕ್ಕೆ 3 ಸ್ಪೂನ್ ಕರೆಕ್ಟಾಗಿದೆ. ಇದಕ್ಕೆ ಈ ಥರನೇ ಒಂದೊಂದಾಗಿ ಬಿಟ್ಕೊಂಡು ಕರ್ಕೋಬೋದು. ಇಲ್ಲಾಂದರೆ ನಾವು ಪಕೋಡ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಈ ಥರ ಕೈಯಿಂದ ಕಿವುಚ್ಕೊಳ್ಳಿ. ನೋಡಿ ಈ ಥರ ಕೈಯಿಂದ ಕಿವುಚ್ಲಿ, ಆವಾಗ ಸ್ವಲ್ಪ ಆಲೂಗಡ್ಡೆ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಕರೆಕ್ಟಾಗಿ ನಾನು ಇದನ್ನು ಕಿವುಚಿ ನಿಮಗೆ ತೋರಿಸ್ತೇನೆ. ನೋಡಿ ಇಲ್ಲಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ಕೈಯಿಂದ ನಾವು ಹಿಚ್ಕಿದಾಗ ಈ ಥರ ಬರುತ್ತೆ. ನಮಗೆ ಎಷ್ಟು ಸೈಜಲ್ಲಿ ಬೇಕು ನೋಡಿಕೊಂಡು ಇದನ್ನು ಪಕೋಡ ಸೈಡ್ಸಲ್ಲಿ ನೋಡಿ ಈ ಥರ ನಾವು ಉಂಡೆ ಕಟ್ಕೋಬೇಕು. ನಾವು ಆಲೂಗಡ್ಡೆ ಕೈಯಲ್ಲಿ ಹಿಚ್ಕಿದಾಗ ಸ್ಮೂತಾಗಿ ಬರುತ್ತೆ ಚೆನ್ನಾಗಿ. ಅದಕ್ಕಾಗಿ ನೋಡಿ ಒಂದೊಂದು ಬರುತ್ತೆ, ಉದ್ದ ಉಳೀಲಿ ಪರವಾಗಿಲ್ಲ. ಈ ಥರ ಸಾಕು ನಮಗೆ. ಇಷ್ಟು ಸೈಜಲ್ಲಿ ನಾನೀಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋತೇನೆ. ನೋಡಿ ಈ ಥರ ನಾನೀಗ ಉಂಡೆ ರೆಡಿ ಮಾಡಿ ಇಟ್ಟಿದ್ದೇನೆ. ಎಣ್ಣೆಯಲ್ಲಿ ಕರ್ ತೋರಿಸ್ತೇನೆ ಬನ್ನಿ. ನೋಡಿ ಈಗ ಎಣ್ಣೆ ಕೂಡ ಕಾದಿದೆ. ಆಲ್ರೆಡಿ ಮಾಡಿಟ್ಟಿರುವಂಥ ಒಂದೊಂದೇ ಉಂಡೆನ ಎಣ್ಣೆಗೆ ಹಾಕ್ತಾ ಹೋಗ್ತೇನೆ. ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನೋಡಿ ಇಷ್ಟನ್ನು ನಾನೀಗ ಎಣ್ಣೆಯಲ್ಲಿ ಹಾಕಿದ್ದೇನೆ. ಒಂದು 2 ನಿಮಿಷ ಆದಮೇಲೆ ತಿರುಗಿಸ್ತೇನೆ. ನೋಡಿ ಈಗ ತಿರುಗಿಸ್ತೇನೆ ಫ್ರೆಂಡ್ಸ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾವಲ್ಲ ಎಲ್ಲ ಉಂಡೆಗಳು. ನೀಟಾಗಿ ಕರ್ಕೋಬೇಕು. ನೋಡಿ ಆಲೂಗಡ್ಡೆ ಪಕೋಡ ರೆಡಿಯಾಗಿದೆ. ನೋಡಿ ಕಾಣ್ತಿರ್ಬೋದು, ಕಲರ್ಫುಲ್ಲಾಗಿ ರೆಡಿಯಾಗಿದೆ. ನಾನೀಗ ರೆಡಿಯಾಗಿದೆ. ಇದನ್ನ ಆಲೂಗಡ್ಡೆನ ತಗೊಂಡ್ಬಿಡ್ತೇನೆ. ನೋಡಿ ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕೋತೇನೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಸಾಯಂಕಾಲ ಕಾಫಿ ಟೀ ಒಟ್ಟಿಗೆ ಅಂತೂ ಸೂಪರಾಗಿರುವಂಥ ಆಲೂಗಡ್ಡೆ ಪಕೋಡ ಇವೆಲ್ಲ ರೆಡಿ ತಗೋತೇನೆ. ನೋಡಿ ರೆಡಿಯಾಗಿದೆ. ಸರ್ವ್ ಮಾಡಿ ತೋರಿಸ್ತೇನೆ ಬನ್ನಿ. ನೋಡಿ ಆಲೂಗಡ್ಡೆ ಪಕೋಡ ರೆಡಿಯಾಗಿದೆ. ತುಂಬ ಗರಿಯಾಗಿ ಸೌಂಡ್ ಕೇಳ್ತಿರ್ಬೋದು. ನೋಡಿ ಸುಡ್ತಾ ಇದ್ದಾವೆ ಫ್ರೆಂಡ್ಸ. ಸುಡು ಚಹಾ ಕಾಫಿ ಒಟ್ಟಿಗೆ ಸಾಯಂಕಾಲದ ಅಥವಾ
ಅನ್ನ ಅದು ಊಟ ಮಾಡ್ತಿರ್ತೀವಿ ನೋಡಿ, ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಮಸ್ತಾಗಿ ಬಂದಿದೆ ಅಲ್ಲ. ನೀವು ಈ ಥರ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.